ಜಿಎಸ್ ಪಾಟೀಲ್ ವಿಧಾನಸಭೆ ಸ್ಪೀಕರ್ ಆಗಿ ರೋಣ ಶಾಸಕರು, ಉಪಸಭಾಧ್ಯಕ್ಷರಾಗಿ ಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ವಿಧಾನ ಪರಿಷತ್ನ ಸಭಾಪತಿಯಾಗಿ ಸಲೀಂ ಅಹಮದ್ ಅವರನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ಉಪಸಭಾಪತಿಯಾಗಿ ಉಮಾಶ್ರೀ ಅವರು ಆಯ್ಕೆಯಾಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಕೆಲಸ ಮಾಡ್ತೀನಿ ಅಂತ ತಮಗೆ ಹೇಳಿಕೆ ಬಯಸ್ತೇನೆ. ಈಗ ಈ ಹಿಂದೆ ಕಾರ್ಮಿಕ ಇಲಾಖೆಯಲ್ಲಿ ಕಳೆದ ಎರಡೂವರೆ ವರ್ಷದಿಂದ ಸುದೀರ್ಘವಾಗಿ ಒಂದು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀರಿ. ಕಾರ್ಮಿಕ ಇಲಾಖೆ ಮೇಲೇ ಆಸಕ್ತಿ ಜಾಸ್ತಿ ಇದೆಯಾ ಅಥವಾ ಬೇರೆ ಇಲಾಖೆಯನ್ನು ಕೊಟ್ಟರೆ ಇನ್ನೂ ಕೂಡ ಹೆಚ್ಚು ಸಂತೋಷವಾಗಿ ನಿಭಾಯಿಸಬೇಕಂತ ಆಸೆ ಇದೆ? ಯಾವುದೇ ಇಲಾಖೆ ಕೊಟ್ಟರೆ ನಿಭಾಯಿಸಬೇಕಾಗತ್ತೆ. ಸೊ ಖಂಡಿತವಾಗ್ಲೂ ಯಾವುದೇ ಖಾತೆ ಕೊಟ್ಟರೆ ನಿಭಾಯಿಸ್ತೀನಿ. ಓಕೆ, ಈಗ ತಮಗೆ ಕಾರ್ಮಿಕ ಇಲಾಖೆನೇ, ಯಾಕಂದರೆ ಈಗ ಆಲ್ರೆಡಿ 2 ವರ್ಷ ತಾವು ನೋಡ್ತಿರೋದ್ರಿಂದ ಅದ್ರ ಮೇಲೆ ಆಸೆ ಜಾಸ್ತಿನಾ ಅಥವಾ ಬೇರೆದ್ರ ಮೇಲೆ ಏನಾದರೂ ಡಿಮ್ಯಾಂಡ್ ಇದೆಯಾ? ಯಾವಾಗಲೂ ಆ ಖಾತೆ ಮೇಲೆ ಭಾಳ ಆಸೆ ಇದೆ ಅಂತ ಹೇಳ್ತೀನಿ ಅಷ್ಟೇ. ಓಕೆ, ಈ ಹಿಂದೆ ಕೂಡ ಕೆಲವೊಂದಿಷ್ಟು, ಯಾಕಂದರೆ ತಮಗೆ ತುಂಬ ಕಾರ್ಮಿಕ ಇಲಾಖೆಯಿಂದ ಸಾಕಷ್ಟು ಬದಲಾವಣೆಗಳು ಮತ್ತು ಸಾಕಷ್ಟು ವಿಚಾರಗಳು ಸೇರ್ಪಡೆಯಿಂದ ಈ ಬಾರಿ ಏನೇನು ಯೋಜನೆಗಳಿಗೆ ತಾವು ಕೂಡ ಆಸಕ್ತರಾಗಿದ್ದೀರಿ, ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಇರಲಿ, ಈಗ ಅದನ್ನ ಹೇಳೋಕ್ಕಾಗೋದಿಲ್ಲ. ಇನ್ನೊಂದ್ಸಲ ರಿವ್ಯೂ ಮಾಡಿಬಿಟ್ಟು ಏನೇನು ಹೊಸದು ಮತ್ತೆ ತರ್ಬೋದು, ಯಾವ ಇಲಾಖೆ ಸಿಗುತ್ತೆ ಗೊತ್ತಿಲ್ಲ. ಯಾವುದೇ ಇಲಾಖೆ ಸಿಕ್ಕರೆ ಏನು ಹೊಸದು ಮಾಡೋಕ್ಕಾಗುತ್ತೆ ಪ್ರಯತ್ನ ಅಂತ ಮಾಡ್ತೀವಿ. ಬಹುತೇಕ 20 ಜನ ತಮ್ಮ ಜೊತೆಗೆ ಸೇರ್ಕೊಳ್ತಿದ್ದೀರಿ. ಮುಂದಿನ 1-1.5 ವರ್ಷಗಳ ಕಾಲ ಯಾವ ರೀತಿಯಾಗಿ ಇದನ್ನು ಸರ್ಕಾರ ನಡೆಸ್ಕೊಂಡು ಹೋಗಬೇಕು, ಜೊತೆಗೆ ತಮ್ಮ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಜನರ ಮನೆ ಗೆದ್ದಿದ್ದೀರಾ, ಮತ್ತಷ್ಟು ಹೊಸ ಯೋಜನೆಗಳತ್ತ, ಹೊಸ ಪ್ಲ್ಯಾನ್ಗಳತ್ತ ಏನು ಗಮನ ಹರಿಸುವಂಥದ್ದು? ಅಲ್ಲ, ಖಂಡಿತವಾಗ್ಲೂ ಕ್ಯಾಬಿನೆಟ್ ಇದೆ. ಆಮೇಲೆ ಮುಂದೆ ಬಡ್ಜೆಟ್ ಬೇರೆ ಬರುತ್ತೆ. ಸರ್ಕಾರ ಅದ್ರ ಬೇರೆ ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಹೊಸ ಮುಖ್ಯಮಂತ್ರಿ ಆಗಿರೋದ್ರಿಂದ, ನೂತನವಾಗಿ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರ ವಿಚಾರಗಳು ಏನಿದ್ದಾವೆ, ಸರ್ಕಾರದ ಐಡಾಲಜಿ, ಪಕ್ಷದ ಐಡಾಲಜಿ, ಆಮೇಲೆ ಎಲ್ಲ ಕ್ಯಾಬಿನೆಟ್ ಸಚಿವರು ಏನಿದ್ದಾರೆ, ಅದ್ರ ಜೊತೆಗೆ ಪಕ್ಷದ ಶಾಸಕರು ಹೊಸದು ಏನು ಹೇಳ್ತಾರೆ, CLP ಏನು ಹೊಸದಾಗುತ್ತೆ, ಅದನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ಮುಂದೆ ಬರ್ತಕ್ಕಂಥ ಹೊಸ ಕಾರ್ಯಕ್ರಮ ಈ ಸರಿ ಅವಕಾಶ ಕೊಟ್ಟಿರೋದು. ಯಾಕಂದರೆ ಡಿ ಕೆ ಶಿವಕುಮಾರ್ ಮೊದಲೇ ಹೇಳ್ತಿದ್ರು ಹೊಸಬರಿಗೆ ಅವಕಾಶ ಕೊಡ್ತೀವಿ ಮತ್ತು ಹೆಚ್ಚು ಯುವಕರಿಗೂ ಕೂಡ ನಾವು ಸೇರ್ಕೊಳ್ಳುವಂಥ ಆಸೆಗಳನ್ನ ವ್ಯಕ್ತಪಡಿಸಿದ್ರು. ಅದೇ ಪ್ರಕಾರವಾಗಿ ಇದೆ. ಖಂಡಿತವಾಗ್ಲೂ ಇದೆ. ಆಬ್ವಿಯಸ್ಲಿ ಹೈಕಮಾಂಡು ಆಮೇಲೆ ಎಲ್ಲ ಪಕ್ಷದ ಮುಖಂಡರು ಹೊಸೊಬ್ಬರು ಕೊಡೋದ್ರ ಜೊತೆಗೆ ಸೀನಿಯರ್ಸ್ಗೆಲ್ಲ ಬ್ಯಾಲೆನ್ಸ್ ಮಾಡಿದ್ದಾರೆ. ಏನು ಮಾಡಿದ್ರು ಕೂಡ ಹೆಚ್ಚು ಕಮ್ಮಿ ಆಗೇ ಇರ್ತದೆ, ರಾಜಕಾರಣದಲ್ಲಿ ಸಹಜ ಇದೆ. ಸೊ ಐ ಜಸ್ಟ್ ವೆಲ್ಕಮ್ ದಿಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಸಂತೋಷ್ ಲಾಡ್ ಅವರ ಮಾತುಗಳು. ಕ್ಯಾಮರಾಮನ್ ಸಂದೇಶ್ ಜೊತೆ ವಿನಯ್ ಕುಮಾರ್, ಕಾಶ್ಮೀರ ಟಿವಿ 9 ಬೆಂಗಳೂರು. ನಾವಿಲ್ಲಿ ನೋಡ್ತಾ ಇದೀವಲ್ಲ ಈ ಲಿಸ್ಟಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ಇಲ್ಲಿ ನಮ್ಗೆ ಕಂಡು ಬರ್ತಾ ಇರುವಂಥದ್ದು ಅಂತಾರೆ ಕೆಲ ಹೆಸರುಗಳು. ಗಾಯತ್ರಿ ಶಾಂತೇಗೌಡ ಅವರ ಹೆಸರಾಗಿರ್ಬೋದು, ಅದಾದ ನಂತರದಲ್ಲಿ ಬಸವಂತಪ್ಪ ಅವರ ಹೆಸರು ಕೂಡ ಇಲ್ಲಿ ಭಾಳ ವಿಶೇಷವಾಗಿ ಕಂಡು ಬರ್ತಾ ಇದೆ. ದಾವಣಗೆರೆಗೆ ಸಂಬಂಧಪಟ್ಟಂಗೆ ಮಾಯಕೊಂಡ ಶಾಸಕ ಬಸವಂತಪ್ಪ ಅವರ ಹೆಸರು ಬಹುಶಃ ಭಾಳ ದೊಡ್ಡ ಮಟ್ಟದಲ್ಲಿ ಆ ಹೆಸರು ಪಟ್ಟಿಲಿ ಇರಬಹುದು ಅನ್ನೋಷ್ಟರ ಮಟ್ಟಿಗೆ ಏನು ಕೇಳಿ ಬಂದಿರಲಿಲ್ಲ. ಮಧು ಬಂಗಾರಪ್ಪ ಅವರು ಭಾಳ ಖುಷಿ ವ್ಯಕ್ತಪಡಿಸಿದ್ರು. ಆಮೇಲೆ ಪುಟ್ಟರಂಗ ಶೆಟ್ಟಿ ಅವರು ಕಳೆದ ಬಾರಿನೇ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಂಥವ್ರು, ಸಾಧ್ಯ ಆಗಲಿಲ್ಲ. ಬಟ್ ಈ ಬಾರಿ ಅವರು ಅವಕಾಶ ಪಡೆದಿದ್ದಾರೆ. ರುದ್ರಪ್ಪ ಲಮಾಣಿ ಕೂಡ ಭಾಳ ಖುಷಿಯಾಗಿದ್ದಾರೆ, ಮಾತನಾಡ್ಯಾರೆ. ಬನ್ನಿ ಕೇಳೋಣ.